ಏನು ಶಣಪ್ಪ ಹಿಂಗೆ ಹತ್ಕಂತ ಕುಂತ್ರ ಹೆಂಗೆ? ಯಾರಿಗೆ ಬರಲಾರ್ದು ನಿನಗೆ ಬಂದೈತೇನ? ಭೂಮಿ ಮೇಲೆ ಹುಟ್ಟಿಂದೆ ಎಲ್ಲರೂ ಹೋಗೋದು ಒಂದಿನ. ಆದ್ರೆ ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು. ಮಗನ ಮಕಾರ ನೋಡಿ ಇರ್ಬೇಕಾಗಿತ್ತು ಆಕಿ ನಮ್ಮವ್ವ. ಏನೋ ಹಣೆ ಬಾರ ಮುಗೀತಿ ಹೋಗ್ಯಾನ. ಮುಂದೆ ಮಗನ ಭವಿಷ್ಯ ನೋಡು. ನೀನು ಹಿಂಗೆ ಹತ್ಕಂತ ಕುಂತ್ರ ಬಾಳಿ ಹೆಂಗಾಕತಿ ಹೇಳು? ಮುಂದೆ ಮಗಗ ಭವಿಷ್ಯ ಕೊಡು, ಚೆಂದಾಗಿ ಹೋಗು, ಸಾಕು. ಅದನ್ನು ಮಾಡ್ಕೊಂತ ಕುಂತ್ರ, ಹಿಂಗೆ ಚಿಂತೆ ಮಾಡ್ಕೊಂತ ಕುಂದ್ರೆ ಯಾರು ಕೇಳ್ತಾರಪ್ಪ? ಬೇಡ, ಸಾಕು ಇಲ್ಲಿಗೆ. ಅದನ್ನೆಲ್ಲ ಮರ್ತು ಬಿಡು. ಎಲ್ಲರ ತಲೆ ಮೇಲೆ ಇದು ಬಂದದ್ದ, ನಮಗೆ ಅಷ್ಟ ಬಂದೈತೇನೆ ಹೇಳು? ಮಗಗ ಒಂದು ಬದುಕು ಕಟ್ಟಿಕೊಡು. ನೀನು ಹಿಂಗೆ ಹತ್ಕಂತ ಕುಂತಂದ್ರೆ ಅವನು ಬಾಳ್ವೇನು ಬದುಕೇನು? ಹಾಂ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡಿಕ ನೋಡಪ್ಪ. ನಾನಂತೂ ಇಷ್ಟು ಹೇಳೀನಿ, ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟದ್ದು. ಚೆಂದಾಗಿ ಹೋಗಪ್ಪ ಅಂತ ಹೇಳಕತ್ತೀನಿ. ಹೆಂಗೆ ಮಾಡ್ತೀನಿ ನೋಡು. ನಾನು ಸ್ವಲ್ಪ ಹೋಗಿ ಬರ್ತೀನಿ, ಕೆಲಸ ಐತಿ. ಚೆಂದಾಗಿ ಹೋಗು, ಹಿಂಗೆ ಮಾಡ್ಕೊತ ಕುಂದ್ರಬೇಡ. ಬಾರ್ಲೆ ಈ ಅಡ್ಡತ್ ಮಾಡ್ತೆ ಬಂತೇಳಪ್ಪ, ದಾರ ಹಾಕೊಳ್ಳೋ ಬೇಡ. ನೋಡು, ಸಾಲಿ ಓದಕ್ಕೆ ಹೋಗಿ ಚಂದ ಓದು. ಅದು ಏನೇ ಇದ್ರೂ ನಾ ಕಷ್ಟಪಟ್ಟು ನಿನ್ನ ಕಳಿಸ್ತೀನಿ. ಅದಕ್ಕೆ ಅಷ್ಟೆಲ್ಲ ಎದಕ್ಕೆ ಮಾಡ್ತಿ? ಇಲ್ಲೇ ನಿನ್ನ ಜೊತೆ ಕೆಲಸ ಮಾಡ್ತಂತ ಹೇಳಿದ್ ನಾನು. ಬೇಡ, ಅದು ನಮ್ಮ ರೈತರದ್ದು ಇದ್ದದ್ದ. ನಾನು ಅದನ್ನೆಲ್ಲ ನೋಡ್ಕೊಂತೀನಿ. ಯಾರ್ದಾರ ಇಲ್ಲಿ ಈಗ? ನನ್ನ ಚಿಂತೆ ಬಿಡಲಿ. ನೀನು ಚೊಲತ್ನೆ ಓದಿ ನೌಕರಿ ತಗೊಂಬಂದ್ರೆ ಅಷ್ಟ ಸಾಕು ನನಗೆ. ಈ ಜೀವಕ್ಕೆ ಭಾಳ ಖುಷಿ ಆಕತ್ತಿಲ್ಲ. ಬೇಸೋದು ಹೋಗಿ, ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ನಿನ್ನ ಹತ್ರ ಹೋಗೋದಿಲ್ಲ, ನನಗೆ ಇಲ್ಲೇ ಕುತ್ಕೊಂಡ್ಬಿಡ್ತೀನಿ ನಾನು. ಇಲ್ಲೋ ಹೋಗಿ, ನನಗೆ ನನ್ನ ಮಗ ಓದ್ತಾ ನನಗೆ ಖುಷಿಲೇ. ಹೋಗಿ. ನಿನಗೆ ಸ್ವಲ್ಪನಾದರೂ ಬುದ್ಧಿ ಇದೆನಾ? ರೀ, ಯಾಕ್ರಿ? ಏನಾಯ್ತು? ಸ್ವಲ್ಪ ಮೆಲ್ಲಗೆ ಮಾತಾಡ್ರಿ, ಎಲ್ಲರೂ ನೋಡ್ತಾ ಇದ್ದಾರೆ. ಸರಿ, ಕುತ್ಕೋ ಬಾ. ಯಾಕ್ರಿ, ಏನಾಯ್ತು ರೀ?
ಏನು ಹೇಳೋದು, ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಎಷ್ಟೊಂದು ಹುಡುಗರು ಇದ್ದಾರೆ, ಅವರೆಲ್ಲ ನನ್ನನ್ನೇ ಲೈನ್ ಹಾಕ್ತಿದ್ದಾರೆ. ನಾನು ನೋಡಿದ್ರೆ ನಿನಗೋಸ್ಕರ ಕಾಯ್ಕೊಂಡು ಕೂತಿದ್ದೀನಿ ಇಲ್ಲಿ. ಇವಾಗಿನ ಹುಡುಗರು ಹುಡುಗಿ ಸಿಕ್ಕರೆ ಸಾಕು, ಮೀಟ್ ಆಗೋಣ ಅಂದರೆ 2 hours ಕಾಯ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ನಾನು ನಿನಗೋಸ್ಕರ ಕಾಯ್ಕೊಂಡು ಕೂತಿದ್ದೀನಿ. ಅದು ಹಂಗಲ್ರಿ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯಿತು. ಏನು ನಿನ್ನ ಅವತಾರ? ಈ ಶರ್ಟ್ ನೋಡಿ, ಪ್ಯಾಂಟ್ ನೋಡು, ಅಲ್ಲಿ ನೋಡು ಅವ್ರು ಹೆಂಗಿದ್ದಾರೆ. ನೀನು ಇವಾಗಿನ ಜನ್ರೇಷನ್ ಥರ ಇದೆಯಾ? ರೀ, ನಾನು ಹಾಕಿರೋ ಬಟ್ಟೆ ನೋಡಿ ನೀವು ಇಷ್ಟಪಟ್ರಾ? ಅಲ್ಲ ಕಣೋ, ಎಲ್ಲರೂ ನೋಡಿ ಹೇಗಿದ್ದಾರೆ. ನೀನು ಹಾಗೆ ಇರಬೇಕು ಅನ್ನೋದೇ ನನ್ನ ಆಸೆ. ನೀನಂತೂ ಯಾವತ್ತೂ ನನ್ನ ಮಾತು ಕೇಳಿಲ್ಲ, ಇವತ್ತಾದರೂ ಕೇಳು, ತಗೋ. ಇದೆಲ್ಲ ಇದಕ್ಕೆ ಇದು ನಾನೆಲ್ಲ ಹಾಕಿಲ್ಲ, ನನಗೆ ಅಭ್ಯಾಸ. ಇವೆಲ್ಲ ಹಾಕ್ಕೊಂಡು ನೀನು ನಾಳೆ ದೇವಸ್ಥಾನಕ್ಕೆ ನಾನು ಬರ್ತೀನಿ ಇದೇ ಡ್ರೆಸ್ಸಲ್ಲಿ, ನೀನು ಅದೇ ಡ್ರೆಸ್ಸಲ್ಲಿ. ಅಲ್ಲ ನಂಗೆ ಇದು ನಾನು ಹಾಕೋದೇ ಇಲ್ಲ ಒಟ್ಟು. ಅಲ್ಲ ಇಲ್ಲ, ಏನೂ ಇಲ್ಲ, ಇದು ನಾಳೆ ಹಾಕ್ಕೊಂಡು ಬರ್ತಾ ಇದೀಯಾ ಅಷ್ಟೇ. ಅಲ್ಲ ಇದು ನನಗೆ ಅಭ್ಯಾಸ ಇಲ್ಲ ಈ ಥರ ಹಾಕಿ. ಇರ್ಲಿ ಪರವಾಗಿಲ್ಲ, ಹಾಕು, ನೀನು ಚೆನ್ನಾಗಿ ಕಾಣಿಸ್ತೀಯ ಎಲ್ಲರ ಥರ, ಹಾಕೊಂಬಾ. ಅಲ್ಲ ರೀ, ಇದು ಏನೂ ಆಗಲ್ಲ, ನೀನು ಹಾಕ್ಕೊಂತಿದೀಯಾ ಅಷ್ಟೇ, ಇನ್ನೊಂದೇನಿಲ್ಲ. ಬಾಯ್. ಬಾ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ? ನೀನು ಅದೆಲ್ಲ ಕೇಳಬೇಡವಾ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಅದೆಲ್ಲ ಕೇಳಬೇಡ ನೀನು, ಬಾ. ಅದು ಎಲ್ಲಿಗಂತಂದ್ರೆ ಹೇಳಿ. ಅದೆಲ್ಲ ಹೇಳ್ತೀನಿ, ಬಾ ನೀನು. ಅದೆಲ್ಲ ಕೇಳಬಾರ್ದು, ನೀನು ಬಾ. ಡ್ರೆಸ್ ನೋಡು, ನಿನ್ನ ವಾಚ್ ನೋಡು, ಇವಾಗ ಎಷ್ಟು ಚೆನ್ನಾಗಿ ಸ್ಟೈಲಾಗಿ ಕಾಣ್ತಿದೀಯ. ಅದು ಇವಾಗಿನ ಟ್ರೆಂಡು. ನೀವು ಇವಾಗಿನ ಟ್ರೆಂಡಿನ ಥರ ಇಲ್ಲ ಅಂದರೆ ಹೇಗೆ? ಅಲ್ರಿ, ದೇವಸ್ಥಾನಕ್ಕಂತ ಹೇಳಿದ್ರೆ ನಾನು ಬರ್ತಿದ್ದಿಲ್ವಾ? ಇವಾಗ ನಾನು ಕರ್ಕೊಂಬಂದಿದ್ದು ನಿಮಗೆ ಖುಷಿ ಆಗಿಲ್ವಾ? ಖುಷಿ ಅಂತಲ್ಲ, ಅವಾಗಲೇ ದರ ಹೇಳ್ಕೊಂಬಂದ್ರಲ್ಲ ಅದಕ್ಕೆ ಹೇಳಿದೆ. ಬಟ್ ನನಗೆ ಇದು ಜೀನ್ಸ್ ಎಲ್ಲ ಚುಸ್ತಂಗೆ ಆಗ್ತಿದ್ದಾರೆ, ಯಾವ ಥರ ಹಾಕ್ಸಿದ್ರಿ? ಏನೂ ಆಗಲ್ಲ ಬಿಡಿ, ಇವಾಗೇ ಚೆನ್ನಾಗಿ ಕಾಣಿಸ್ತಿದ್ದೀರ. ಟ್ರೆಂಡಿಂಗಲ್ಲಿದೆ ಇವೆಲ್ಲ ಡ್ರೆಸ್ ಎಲ್ಲ. ನೀವು ಅವಾಗ ನೋಡಿ ಹೆಂಗೆ ಕಾಣಿಸ್ತಾ ಇದ್ರಿ, ಇವಾಗೇ ಚೆನ್ನಾಗಿದ್ದೀರಾ. ಆದರೂ ಏನೋ ಮಿಸ್ ಆಗ್ತಿದೆ ಅಲ್ವಾ? ಮಿಸ್ ರೀ, ನೀವು ಜೀನ್ಸ್ ಎಲ್ಲ ಹಾಕಿದ್ದೀರಾ, ವಾಚ್ ಹಾಕಿದ್ರೆ, ಚಲೋ ಬಟ್ಟೆ ಹಾಕಿದ್ರೆ, ಮತ್ತೇನು ರೀ ಮಿಸ್ಸಿಂಗ್ ನಿಮಗೆ? ಏನೋ ಮಿಸ್ ಆಗ್ತಿದೆ. ಮತ್ತೇನು ಯಾವ ಥರ ಸಿಕ್ತು ನನಗೆಲ್ಲ ಹಾಕ್ಕೊಂಡು ಅಭ್ಯಾಸ ಏನಿಲ್ಲ. ಇವಾಗ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೀಯಾ. ರೀ, ನಾನು ಹಳ್ಳಿ ಒಳಗಿದ್ದಾಗ ನಾನು ಇಟ್ಕೊತಾ ಇದ್ದೆ. ಈ ಸಿಟಿಗೆ ಬಂದಮೇಲೆ ಅದನ್ನೇ ಮರ್ತು ಹೋಗ್ಬಿಟ್ಟಿದ್ದೀನಿ. ರೀ, ನೀವು ಗುಡಿಗೆ ಎದಕ್ಕೆ ಬರ್ತಿರೋ ಗೊತ್ತಿಲ್ಲ, ಅಂದರೆ ಬಂದ ತಕ್ಷಣ ಫೋಟೋ ಗೀಟೋ ಅದನ್ನು ತೆಗೆದು ಇಡ್ತೀರ. ನಾವು ಪ್ರತಿದಿನ ಜಳಕ ಮಾಡಿ ಗುಡಿಗೆ ಹೋಗಿ ಕೈ ಮುಗಿದು ಏನಾದರೂ ಬೇಡ್ಕೊಂಡು ನಮ್ಮ ಮುಂದಿನ ಕೆಲಸ ಮಾಡ್ತೀವಿ. ಆದರೂ ಇವತ್ತು ಖುಷಿ ಆಯಿತು, ಯಾಕಂದರೆ ನೀವು ದಿನ ಹೋಗಿದ್ದಂತ ನಾನು ನೋಡಿಲ್ಲ, ಬಟ್ ಇವತ್ತು ನನ್ನನ್ನು ಕರ್ಕೊಂಬಂದಿರಲ್ಲ, ತುಂಬ ಖುಷಿ ಆಯಿತು. ರೀ, ನಿಮ್ಮನ್ನ ಒಂದು ಮಾತು ಕೇಳಿ. ರೀ, ನೀವು ನನ್ನನ್ನು ನಿಜವಾಗ್ಲೂ ಮದುವೆ ಆಗ್ತೀರಾ? ಯಾಕ್ರಿ, ಏನಾಯ್ತು ನಿಮಗೆ? ಜೀನ್ಸ್ ಪ್ಯಾಂಟ್ ಚೇಂಜ್ ಆದಾಗಿಂದ ಮೈಂಡ್ ಸೆಟ್ಟೂ ಚೇಂಜ್ ಆಗಿದ್ದಂಗಿದೆ. ಹಂಗಲ್ರಿ ನಾನು ಕೇಳಿದ್ದು. ಮತ್ತಿನ್ನೆಂಗೆ? ಆ ಥರ ಎಲ್ಲ ಏನು ಯೋಚನೆ ಮಾಡಬೇಡ್ರಿ. ಅದೇ ನನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಮದುವೆ ಆದರೆ ಅಷ್ಟೇ. ಆಮೇಲೆ ಅಲ್ರಿ,
ನಾನೇ ನಿಮ್ಮನ್ನು ಮದುವೆ ಆಗ್ತೀರಾ ಅಂತ ಕೇಳಿದ್ದು, ಅಂಥದ್ರಲ್ಲಿ ನಾನು ನಿಮ್ಮನ್ನು ಬಿಟ್ಟು ಕೊಡ್ತೀನಾ? ಹೌದು, ನಿಮಗೆ ಹುಡುಗಿರ ಬಗ್ಗೆ ಅಭಿಪ್ರಾಯ ಏನಿದೆ? ಯಾಕ್ರಿ, ಏನಾಯ್ತು ನಿಮಗೆ? ಏನೂ ಇಲ್ಲ, ಅದನ್ನು ತಿಳ್ಕೊಬೇಕಿತ್ತು, ಹೇಳಿ. ಅದ್ರ ಬಗ್ಗೆ ಏನು ಹೇಳಿ ನಾನು? ನನಗೆ ಹೇಳಿ, ತಿಳ್ಕೊಬೇಕಿತ್ತು, ಏನಾದರೂ ಒಂದು ಹೇಳಿ, ನಿಮ್ಗೆ ಇರುತ್ತಲ್ಲ. ಹೇಳ್ಬೇಕಾ? ಹಾಂ. ಅರೆ, ಹುಡುಗಿರ ಬಗ್ಗೆ ಯಾವತ್ತು ಹೇಳಿದಾರೋ ಒಂದು ಮಾತು ಇವತ್ತು ಹೇಳ್ತೀನಿ, ಕೇಳ್ರಿ. ಒಂದೇ ಹುಡುಗಿ ಇಷ್ಟಪಡೋ ರಾಮ ನಾನಲ್ಲ, ಬೇರೆಯವ್ರ ಹುಡುಗಿ ಇಷ್ಟಪಡೋ ರಾವಣನೂ ನಾನಲ್ಲ. ಇಷ್ಟಪಟ್ಟಿರೋ ಹುಡುಗಿನ ಕೊನೆಯವರೆಗೂ ಕಾಯೋ ಅರ್ಜುನ, ಮಲ್ಲಿಕಾರ್ಜುನ ನಾನು. ಯಾಕ್ರಿ, ನಾನು ಹೇಳಿದ್ದು ಇಷ್ಟ ಆಗಲಿಲ್ವಾ? ಇಲ್ಲ, ನೀವು ಹೇಳಿ ತುಂಬ ಇಷ್ಟ ಆಯಿತು. ಯಾಕೆ ಆ ಥರ ನೋಡ್ತಾ ಇದ್ದೀರಾ? ನಿಮ್ಮ ಕನ್ನಡಕ ತೆಗಿತೀರಾ? ಯಾಕೆ? ಅದು ತೆಗೆದ್ರೆ ಹೇಗೆ ಕಾಣಿಸ್ತೀರಾ ಅಂತ ನೋಡಬೇಕಿತ್ತು. ಸರಿ. ಶಾಣಪ್ಪ, ಹಾ ದುರ್ಗಪ್ಪ, ನಿನ್ನ ಮಗ ಫೋನ್ ಮಾಡಿದ್ ನನಗ, ಊರಿಗೆ ಬರಕತ್ತೇನಂತ ನೋಡ. ನನ್ ಮಗ ಬರಕತ್ತೇನಂತೆ. ಯಾವಾಗ ಮಾಡಿದ್ನಿ ಫೋನ್? ಈಗ ಮಾಡಿದ್ದ ಫೋನ್ ಇಟ್ಟಿಲ್ಲಿ ಸೀದಾ ಬಂದಿ ನೋಡ. ಅಬ್ಬೋ, ನನ್ ಮಗ ಬರಕತ್ತೇನಂತ. ಬರ್ತಾನೆ, ಬರ್ಲಾ? ಆಟ ಆಟ, ನನ್ನ ಮಗ ಬರಕತ್ತೇನಂತ, ನನ್ನ ಮಗ ಬರಕತ್ತೇನಂತ. ಕೊಡಿ, ಎಂತ ಬಿಸಿಲೈತಿ. ಹುಡುಗ ಇನ್ನ ಬರ್ತಾನಂತಿದ್ದೆ, ಬರ್ಲಿಲ್ಲಲ್ಲಪ್ಪ. ಮುಂಜಾನೆ ಬರ್ತಾನಂತ ನಾನು ಅಡಿಗೆ ಮಾಡಿ ಇಟ್ಟಿದ್ನೆ. ಯಾವ ಬರ್ತಾನ ಏನು, ನನಗೆ ನೋಡಿದ್ರೆ ಬರ್ತಾನ ಅಂತಂದು ಭಾಳ ಖುಷಿ ಆಗೈತಿ. ಇದು ಇನ್ನೂ ಬರೋದು ಹುಡುಗ. ದುರ್ಗಪ್ಪ ನೋಡಿದ್ರೆ ಮುಂಜಾನೆ ಬಂದು ಹೇಳ್ಯಾನ ಬರ್ತಾನಂತ. ಮಲ್ಲಿ ಯಾವಂದೆ ಈಗ ಬಂದೆ. ಹೆಂಗೆ ಬಿಟ್ಟಲ್ಲ ಕೊಡ್ಲಿ, ಇದು ಏನಿದೆ ಚಡ್ಡಿ ಇದು? ಇಲ್ಲಿ ಹೊಲ್ದಾಗ ಬಂದಿಲ್ಲ, ಕೆಲಸ ಮಾಡಕಂತ ಚಡ್ಡಿ ಹಾಕೊಂಬಂದಿ. ಅಲ್ಲೇ ಮದ್ದು ಓದಲಿ ಅಪ್ಪ, ನೀನು ಕೆಲಸ ಮಾಡೋದೇ ಹೇಳ್ತಾರ ಬಂದಾಗ ಬಂದಿಲ್ಲಪ್ಪ. ಬೇಸ್ ಓದಿಲ್ಲ? ಓದಿನಪ್ಪ. ನೌಕರಿ ಬರ್ತೇನ? ನೌಕರಿ ಬರ್ಬೇಕಾರೆ ಇನ್ನೂ ಭಾಳ ಓದ್ಬೇಕಪ್ಪ. ಅದು ಒಟ್ಟು ನೀನು ನೌಕರಿ ಬರುತ್ತಾನ ಓದ್ಬೇಕು ನೋಡ್ ನನಗೆ, ಅಂದ್ರೆ ಬಲ್ ಖುಷಿ ಆಕೈತೆ. ನೌಕರಿ ಬರ್ತಿಲ್ಲಲೇ? ನೌಕರಿ ತಗೊಂಡು ಏನು ಮಾಡ್ತೀಯಪ್ಪ ನೀನು? ಎದಕ್ಕೆ ಹಿಂಗಂತೆ? ನೀನು ಇಷ್ಟು ವರ್ಷ ಕಷ್ಟಪಟ್ಟು ಏನು ಮಾಡಿದೆ ಹೇಳಪ್ಪ? ನಾನು ಏನಾನ ಮಾಡಲೆ, ನಾನು ನೀನು ನೌಕರಿ ತಗೊಂತಾನಂತಂದು ಓದಿಸಿನಿ. ನೀನು ಮಾತಾಡಬೇಡಪ್ಪ. ಅಪ್ಪ, ನಾನು ಹೇಳೋದು ಕರೆಕ್ಟಾಗಿ ಕೇಳು. ನೌಕರಿ ತೊಗೊಂಡ್ರು ನಾವು ತಿನ್ನೋದು ಅನ್ನನೇ. ಈ ಭೂಮಿ ತಾಯಿ ಕೆಲಸ ಮಾಡಿ ತಗೊಂಡ್ರು ಅದು ಅನ್ನನೇ. ಬಿಡಪ್ಪ, ನೀನು ನೌಕರಿ ತಗೊಂಡ್ಲಂತ ನಾನು ಓದಿಸಿನಿ, ನೀನು ಹಿಂಗಂದ್ರೆ ನಾನು ಏನು ಮಾಡಲಿ? ಅಪ್ಪ, ನನಗೆ ನೌಕರಿ ಅಂದರೆ ಇಷ್ಟ ಅಲ್ಲ. ಹೊಲದಲ್ಲಿ ಕೆಲಸ ಮಾಡಂದ್ರೆ ಕೆಲಸ ಮಾಡ್ತೀನಿ, ಅದು ನಿನ್ನ ಜೊತೆನೇ ಇರ್ಬೇಕಂತ. ಮಾಡಂದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಎದುರು ಬಿಟ್ಟು ನಾನು ಹೋಗ್ತೀನಿ. ಮಲ್ಲೆ, ಮಲ್ಲಿ, ನೀನ ಹಿಂಗಂದ್ರೆ ಹೆಂಗೋ? ಇದೆಲ್ಲ ಯಾರು ಸಲಿಗೆ ಮಾಡಿ? ನಿನ್ನ ಸಲಿಗಲ್ಲ. ಆಯ್ತು ಬಿಡು, ಓದಕ್ರು ಓದಲಿಲ್ಲ, ನನ್ನ ಜೊತೆಗೆ ಇಲ್ಲೇ ಕೆಲಸ ಮಾಡ್ಕೊಂತ ಇರತ್ತೆ. ಎಲ್ಲಿಗೆ ಹೋಗಿ ನನ್ನ ಬಿಟ್ಟನ, ನಿನ್ನ ಬಿಟ್ಟು ನನಗೇನ ಯಾರು ಅದಾರ? ಆಯ್ತು ಬಾ, ನಿನ್ನ ಹಣೆ ಬರ್ದಾಗ ಹೊಲ ಮಾಡ್ಕೊಂಡ ತಿನ್ನೋದೈತೆ ಅಂದ್ರೆ ನಾನು ಏನು ಮಾಡೋಕ್ಕಾಗತ್ತೆ? ಸರಿ ಅಪ್ಪ, ಬಾ, ಆ ಹೊಲನ ನೋಡಂತೆ,
ಬಾ ಆತ ದುರ್ಗಪ್ಪ ಮುಂಜಾನೆ ಬಂದಿದ್ದ ನೀನ್ ಮುಂಜಾನೆ ಬರ್ತಾನಂತ ಮಾಡಿದ್ದೆಪ್ಪ ನಾನು ನೀನ್ ಭಾಳ ಲೇಟ್ ಮಾಡಿಬಿಟ್ಟೆ ಯಾಕ ಲೇಟ್ ಆಯ್ತು ಅಲ್ಲಿ ಬಸ್ ಇದ್ದಿಲ್ಲ ಜಲ್ದಿ ಬರ್ಬೇಕಂದ್ರೆ ಸಿಗ್ಲಿಲ್ಲ. ಏ ಮಲ್ಲಿ ಅದು ಡಿಪೆಂಡ್ ಹೇಳಪ್ಪ ಪೈಪ್ ಹೇಳದ್ನ ನೀರು ಬೇಸ್ ಕರೆಕ್ಟ್ ಬಿಡ್ಬೇಕಲ್ಲ ಬಡ್ಡಿಯ ಬಾ ಬಾ ಮತ್ತೇನೈತಿ ಈಗ ಏನಿಲ್ಲ ಒತ್ತಾಗೈತೆ ಉಂಡು ಬರಂ ಬಾ ನಡಿ ಅದ್ ಆಮೇಲೆ ತೆಗದಾಕಂತ ಬಾ ನೀನ್ ಮಾಡಕ್ ನಿಂತಪ್ಪ ಅಂದ್ರೆ ಅಪ್ಪೋ ನಿನಗೆ ಬೇಸರ ಬರಂಗಿಲ್ಲ ನಡಿ ಬಾರ ಕೊಡೆ ದುರ್ಗಪ್ಪ ಮೊನ್ನೆ ಮಕ್ಕ ತೋರಿಸಿದತ್ ವಾಳ್ವ ಪಟ್ಟ ಮಕ್ಕ ಇಲ್ಲ ಬಾರಿಲ್ಲಪ್ಪ ಏನ್ ಮಾಡಕತ್ತಿ ಏನಿಲ್ಪ ನಮ್ದು ಏನೈತೆ ಅದ ಕಸ ಮುಸಿರಿ ಹೊಲ್ದ ಕೆಲ್ಸ ಎಷ್ಟ್ ದಿನಂತ ಕಸ ಮುಸ್ರಿ ಮಾಡ್ತೀವೋ ಶಣಪ್ಪ ಮಗ ವಯಸ್ಸಿಗೆ ಬಂದಾನ ಅವನಿಗೆ ಒಂದಿಟ್ಟು ಜವಾಬ್ದಾರಿ ಓರಿಸಿ ಒಂದಿಟ್ಟು ಲಗ್ನ ಮಾಡಿಬಿಟ್ರೆ ಆಗೋಕತ್ತೀರಿ ಅಂತವ್ ಯಾವ ಕನ್ಯದ ಬಿಡ ನಮ್ಮ ಹುಡುಗ ಯಾಕೆ ಸಿಗಲ್ಲ ನಾನು ನೋಡಿನಿ ಸಂಬಂಧ ಚಲೋ ಐತಿ ಮತ್ತೆ ಹೆಂಗ ಎಲ್ಲಿ ಯಾವ ಅದ ಗೌಡ್ರ ಮಗಳ ಐತಿ ನಮ್ಗೆ ಅಗ್ದಿ ಆತ್ಮೀಯ ಅದಾನ ಕೊಡ್ತಾರಂತೆ ನಮ್ಮ ಹುಡುಗ ಕೊಡ್ತಾರ ಬಂಗಾರ ಇದ್ದಂಗ ಅದಾನ ಹುಡುಗ ಕೊಡ್ತಾರ ಕೇಳಂತ ಕೇಳಂಬಾ ಏನ್ ಎಷ್ಟು ಹೋಗತ್ತೆ ಆಗ್ಲಿ ಬರ್ತಾನ ನಮ್ಮ ಹುಡುಗ ಮಲ್ಲಿಕಾರ್ಜುನ್ ಬಂದಾಗ ಕೇಳಿ ಹೇಳ್ತ ನಿನಗೆ ಹೋಗೋಣ ಅಂತ ಹಂಗಾರೆ ಬಂದ ಅಲ್ಲಿ ಮಂಟಕ್ಕಿರ್ ಮಂಟಕ್ಕಿರ್ ಬರ್ತನ ಆಯ್ತ ಹೌದ್ ನೋಡಕ್ ಬಿಡಿ ದುರ್ಗಪ್ಪ ಹೇಳಿದ್ಮೇಲೆ ಗೊತ್ತಾದ ನನಗೆ ನನ್ನ ಮಗ ಮದುವೆ ವಯಸ್ಸಿಗೆ ಬಂದ ಮರ್ತು ಬಿಟ್ಟಿದ್ದ ಬರಲ್ಲ ಮಲ್ಲಿ ಬಂದ ಕಟ್ಟಿಲ್ಲ ಮದುವೆ ಹೇಳಿ ಕಣ್ಣು ನೋಡಕ್ ಹಾಳು ಹೋದ್ರ ಯಾಕಂದ್ರ ದುರ್ಗಪ್ಪ ಮತ್ತೆ ಕರ್ತ ಅಂತ ಹೇಳ್ಯಾರ ಏ ಗೀತಾ ಹೇಳ್ರಿ ಒಂದ್ ಕಪ್ ಚಾ ತಂದ್ಬಿಡಪ್ಪ ತಲಿ ಬಾಳ ನೋಯಕತ್ತಿ ಬಿಡತ್ತೆ ಸರಿ ಮಾಡ್ತೇನೆ ಹಾ ಹಲೋ ಎಲ್ಲಿದೆಪ್ಪ ಎಷ್ಟಾದ್ರು ಏನದು ಲೆಕ್ಕ ಇಲ್ಲ ಏನಿಲ್ಲ ಏನ್ ಹೇಳ್ಬೇಕದು ಲೆಕ್ಕ ಕೊಟ್ಟೇನ್ ನೀವು ಎಷ್ಟು 800 ಅಲ್ವಾ 820 ಸರಿ ಸರ್ ಲೆಕ್ಕ ಬಾಳ್ಸ್ರಾವ್ ಪೇಮೆಂಟ್ ಬರೋದವ ಇಸ್ಕೊಂಡ್ ಬರ್ತಾರೆ ಏನು ನಾನು ಹೋಗಲ್ಲ ಮಠ ಆಯ್ತು ಹೊಲದ ಕೆಲಸ ಗಿಲ್ಸ ನೋಡ್ತೀರಾ ಇಲ್ಲ ನೀವು ಆಯ್ತರಿ ನಿನಗಲ್ಲ ಕೊಡೆ ತಾಂಬೋ ಜಲ್ದಿ ಮುಗಿಸಂಬ ಜಲ್ದಿ ಆಯ್ತು ಇಡ ಇಡಕ ನೋಡು ಆಯ್ತಾ ಸರಿ ಏ ಅಲ್ಲ ಬಾಬಾ ಬಾಯ್ ಏ ಮೊದಲು ಫೋನ್ ಹಚ್ಚಿದ್ ಬಾ ಸರಿ ಕೂತು ಕೂತು ಹಲೋ ಆರಾಮ ಯಾವ ಮತ್ತೇನವ ತರ್ತೀನಿ ಅಲ್ಲೇ ಗಾಡಿ ಕಳ್ಸಿಬಿಡ್ತಾನೆ ಬರಕತ್ತೀನಿ ಅಂದ್ರೆ ಅಲ್ಲಿ ಅಲ್ಲೇ ಇಟ್ಬಿಡು ನಾನು ಗಾಡಿ ಕಳ್ಸಲ ಕಾರ್ ಕಳ್ಸಲ ಯಾವ ಕಳ್ಸಲವ ಮನೆ ಮುಂದೆ ನಮ್ಮ ಗೌಡ್ರು ಮಂತನ ಏನೋ ನಮ್ಮನೆ ಏನಾಗ್ಬೇಕಂತ ಮಾಡಿ ನಿಂತು ನಮ್ಮನೆ ತೆಗೆದು ಬಿಡ್ತೇವ ನೀನು ಏನಿದ್ದೀನಿ ಮನೆ ಮುಂದೆ ಬಂದ ನೋಡೋದು ತೆಗಿವ ನಿನ್ನ ಅಲ್ವಾ ನೀನ್ ಏನ್ 3 ಕಾರ್ ಅದಾವ 2-3 ಬೈಕ್ ಅದಾವ ಏನು ಗಾಡಿ ಇಲ್ಲ ನಮ್ಗೆ ಏನ್ ಗೌಡ್ರು ಮಂತನ ಅಂದ್ರೆ ಏನು ಈ ನಮ್ಮ ಮನೆ ತೆಗೆದು ಬಿಡ್ತೀನಿ ಏ ಬುಡ ನಿಮ್ಮಿಂದ ಎಲ್ಲ ಮ್ಯಾಚ್ ಹಾರಿ ಬಿಡ್ತಾವ ಊಡ್ರವ ಬರ್ರಿ ಬರ್ರಿ ಅಲ್ವಾ ಮಂದಿ ಅಂತ ತಿಕ್ಕಂತ ಅದಕ್ಕಲ್ಲ ನಾನು ನಿನಗೆ ಆಯ್ತಾಯ್ತು ಕುಂದ್ರು ಆರಾಮದೇನು ಆದ್ರೂ ಒಂದು ಮಾತು ಹೇಳ್ಬೇಕಂತೆ ನೀನು ಊರಿಗೆ ಗೌಡ್ರ ಅದೀವಿ 4 ಮಂದಿ ಪಂಚಾಯತಿ ನೀವು ಓದಿದ ಹುಡ್ರಿ ಈಟ ತಿಳ್ಕೊಳಂಗಿಲ್ಲ ನಮ್ಮ ಮರ್ಯಾದೆ ಏನಾಗ್ಬಿಡು ಊರ ಬಿಡ್ರಿ ಸಾಕು ಎಷ್ಟೊತ್ತು ಬೈತೀರಿ ಅವ ಇನ್ನೊಂದ್ಸತಿ ಬರ್ಬೇಕಾದ್ರೆ ನೀನು ಫೋನ್ ಹಚ್ಚಿ ಬಾರ ಹಂಗೆಲ್ಲ ಬರ್ಬೇಡ ಅಪ್ಪಾಜಿ ಫೋನ್ ಹಚ್ಚಿ ಹೇಳು ಗಾಡಿ ಕಾರ್ ಕಳಿಸ್ತಾನೆ ಹಂಗೆಲ್ಲ ಬರ್ಬೇಡ ನೀನು ದಾರ್ಯಾಗ ಮಂದಿ ಸರಿಗಿಲ್ಲ ಸ್ವಲ್ಪ ದೃಷ್ಟಿ ಆದಂಗ ಆಗೈತಿ ನನ್ ಸ್ವಲ್ಪ ದೃಷ್ಟಿ ತೆಗೆದ್ಬಿಡ್ತೀನಮ್ಮ ಅಯ್ಯೋ ಅದೆಲ್ಲ ಬೇಡ ಅಮ್ಮ ನನ್ಗೆ ಇವಾಗ ಸುಸ್ತಾಗಿದೆ ನಾನು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡ್ತೀನಿ ನಿನ್ಗೆ ಯಾಕೆ ಗೊತ್ತಾಗಿಲ್ಲ ಏ ಸುಮ್ಮನೆ ಜರಿನಿ ಮಾಡಿ ಬಹಳ ದೂರಿಂದ ಬಂದೈತಿ ಹೋಗ ನೀವು ಅದೇನ ರೆಸ್ಟ್ ಮಾಡ್ಬೋದು ಹೋಗ್ ನೀನು ಹೋಗ್ ನಿನಗ ಗೊತ್ತಾಗಿಲ್ಲ ಓದಿದ್ದು ಹುಡ್ರು ಅವಕ್ಕೇನು ಮಂದಿ ಕಣ್ಣು ಬಿಟ್ಬಿಡ್ತಾರ ದಾರ್ಯಾಗ ಹುಡುಗಿ ಚಂದ ಆಮೇಲೆ ಎತ್ತ ಮೇಲೆ ತೆಗಿವಂತ ಹೋಗ್ ಮಗಳು ನನಗೆ ತೆಗಿ ಫಸ್ಟ್ ಆಯ್ತು ನೋಡಿ ನೀನಾಗ ಚಂದ ಹೇ ಇಲ್ಲ ಬಾರ ಹಾಕೋದಿ ಕುದಿಕ ಬಾಯಿ
ಇಲ್ಲಿ ಕುಂತ ಕೆಲಸ ಐತಿ. ಅದ ನಿನಗೆ ಮೊನ್ನೆ ಹೇಳಿದ್ನಲ್ಲ ಹೆಂಗಾರ ನಮ್ಮ ಹುಡುಗಿ ಬಂದು ಬಿಡತ್ತೆ. ನಮ್ಮ ದೋಸ್ತ್ ಹೇಳಿನಲ್ಲ ಮೊನ್ನೆ, ಒಂದು ಹುಡುಗ ಐತಿ ಭಾರಿ ಜಾಬ್ನಾಗ ಅದಾನ, ಅದೇನೋ ಕೆಲಸ ಮಾಡ್ತಾನಂತ. ಏನ ಮಾಡ್ಬಿಡು, ನಮ್ಗೆ ಬೇಕಾದಷ್ಟು ಅವನು ಕೊಟ್ಟಾನ ದೇವ್ರು. ಅದು ಮತ್ತೆ ಮಗಳು ಬಂದೈತಿ ತೋರಿಸಿ ಬಿಡಮ್ಮ ನಾಳೆ. ಅಲ್ಲ ಕರೆಕ್ಟ್ ಬಿಡು, ಈಗಿನ ಬಂದಾಳಕಿ ಶಾಲೆ ಓದ್ಕೊಂಡು ಇನ್ನೂ ಸ್ವಲ್ಪ ದಿನ ಹೋಗ್ಲಿ ಬಿಡು. ಬ್ಯಾಡ ಸುಮ್ನಿರ, ಈ ಕಾಲ ಸೂಕ್ಷ್ಮ ಅದಾವ, ದಬ ದಬ ತೋರಿಸಿ ಕೊಟ್ಟು ಬಿಡೋಣ ಆ ಕಡೆಗೆ. ಆಯ್ತು ನಡಿ, ಮತ್ ನೀ ಮುದ್ದು ಮಾಡಿ ಮುದ್ದಕ್ ದಬ್ಬಾಡ ಹೋಗಿ ಎದ್ ನಡಿ. ಏನೋ ಕುಂಬಳಕಾಯಿ ತೆಗಿತ, ನನಗೆ ತೆಗಿದೇನು ಒಂದ್ ದಿವ್ಸ. ನೋಡು ಹುಡುಗಿದು. ಯವ್ವ ಎದ್ದ ಗೊತ್ತಾಯ್ತು. ಯವ್ವ ನಿನ್ ಜೊತೆ ಮಾತಾಡಿ ಭಾಳ ದಿವಸ ಆತ್ ನೋಡ. ಬಾರವ ರೆಡಿ ಆಗಿ ಬಾ, ಇವತ್ತು ನಿನ್ಗೆ ನೋಡಕ್ ಬರಕತ್ತಿರ ಬಾ. ಇಲ್ಲ ಬಾ ಬೇ, ನೋಡ್ಕೊಂಡು ಹೋಗಿ ಬಿಡ್ತಾರ ಬಾ. ಫೋನ್ ಮಾಡ್ಯಾರ ನೋಡ ಅವ್ರ ಬಂತಗ. ಇಲ್ಲ ಬಾ ಬೇ, ಬಾ ಬಾರವ ರೆಡಿ ಆಗಿ ಬಾ. ನೀನು ಬರಕ್ ಬಾವು ಆಡ ಹಚ್ಚಿ ಹೊಡ್ಯಾಕತ್ತೇವ ಫೋನ್ ಆಲೆ ಬಾ. ಇಲ್ಲ ಬಾರವ, ನೀನ್ ಏನ ಮಾಡಿ ಬಾರವ ತೋತು ನೀ ಶಾಣೆ ಕ್ಯಾಬ್ ಬಾ. ನೀನು ಹೇಳಿ ನಾ ಹುಡುಗಿ ಪಾಪ ಶಾಣೆ ಐತಲ್ ಬಾ, ನೀನ್ ಜಲ್ದಿ ಬಾಯವ ನೀನ್ ನಡಿ. ನೀನ್ ರೆಡಿ ಬಾರವ, ಸುಮ್ನೆ ಬಾ ಬಾ ಮಾತಾಡಂ ಬಾ ರೆಡಿ. ಹಲೋ, ಎಲ್ಲದಿರಿ? ಹಾ ಮತ್ತೆ ಬಂದ್ಬಿಟ್ರಿ ಆಲೆ? ಇಲ್ಲೇ ಬಂದ್. ಸರಿ. ಗೀತಾ, ಬಾರ ನೀನ ಕೊಡಿ, ಅವ್ರು ಆಲೆ ಬಂದಾರ, ಆಲೆ ಗಂಡಿನ ಯಾರು. ಬಾ ತಡಿ, ಬನ್ನಿ ತಡಿ. ನೀವು ನೋಡಿ, ಇಲ್ಲೇ ಬಂದು ಹೇಳುತ್ತ ನೋಡ. ಬರ್ರಿ. ಅಲ್ಲ ಬೇಗ ಬೋಲ್ ಬಿರುಸಿದ್ದಂಗ ಅದನ್ಬಿಡು, ಹೇಳ್ತಿಗೆ ಜಬರಿಸ್ತಾನ ಫೋನ್ಯಾಗ. ಮತ್ತು ನೀನು ಜಬರಿಸಿಲ್ಲನ? ಸುಮ್ಮನೆ ಬಾ. ಬಿಟ್ಟ ಯಪ್ಪ ಸುಂಬರ್ರಿ. ಅಲ್ಲ ದುರ ಬೀಗ್ರ ಬೋಲ್ ಗಾವಿದ್ದಂಗ ಅದ್ರ ಬಿಡಲಿ ಕೊಡಿ. ಬರ್ತಿಗಾಗ್ಯದಾರ. ಮತ್ತು ನಮ್ಮ ಹುಡುಗ ಏನಾನು ಕೊಡ್ತಾರನ? ಬಲ ದುರಾಶೆ ಅದಾವ. ನೀನು ಕಣ್ಣಿ ಸಿಗ್ಲಾರ್ದೊಂದು ಏನು ಹೆಂಗ ಮೇಳು ಮಾಡಿ ಸುಮ್ಮನೆ ಬಿಡಬಾರ್ದ. ಸುಂಬರ್ರಿ ಒಂದು ಸ್ವಲ್ಪ. ಹೇಳಪ್ಪ ಬರ ದುರಾಶೆದವ್. ನೀನು ಕಣ್ಣಿ ಸಿಗ್ಲಾರ್ದೊಂದು ಹೆಂಗ ಮೇಳು ಮಾಡೀನಿ ಹೇಳಪ್ಪ. ಇವ ಏನು ಆಸೆ ಅದಾವ ಅದನ್ನ. ಬೀಗ್ರ ಗೌಡ್ರ ಬೀಗ್ರ ಅಂದ್ಬಿಟ್ನಲ್ಲ ಲೇಪ್ಪ. ಅಂದ್ರೆ ಏನ ಸುಮ್ಮನೆ ಇರ್ಲಪ್ಪ. ಏನ್ ಕಥೆ ಗೌಡ್ರ? ಗೌಡ್ರ ಬೀಗ್ರ ಬರ್ರಿ. ನಮಸ್ಕಾರ. ಬರ್ರಿ ಇವ್ರ ಬರ್ರಿ. ಬಾಪ್ ಬಾತಮ್ಮ ಅಲ್ಲೇ ಬಿಟ್ಟು ಬಾ. ಬಾ ಒಳಗ ನಮಸ್ಕಾರ. ಬರ್ರಿ. ಆರಾಮದ್ರಿ? ಆರಾಮ್ರಿ. ಹೌದಪ್ಪ. ಬರ್ರಿ ಬಾ. ಗೌಡ್ರ ಬರ್ರಿ. ನಮಸ್ಕಾರ. ಬರ್ರಿ ಕೂಡಪ್ಪ. ಕುತ್ಗ ಬೇಸಿತ್ ಕುತ್ಗ. ಸ್ವಾಭಿಮಾನದ ಮಂದಿ ಭಾಳ ಮರದೆಷ್ಟು ಮನುಷ್ಯ. ಬಾ ಕೂಡ್ ಬಾ. ಸುಮ್ಮನೆ ಕುತ್ಗಲೆ ಅದ್ರ ಬಡಿ ಜಾಸ್ತಿ. ಗೀತಾ, ಗೀತಾ ಬೀಗರು ಬಂದಾರ, ಅವ್ರಿಗೆ ನೀರು ಸ್ವಲ್ಪ ಚಾ ನೋಡ್ರಿ. ನಮಸ್ಕಾರ ಇವ. ನಮಸ್ಕಾರ. ಇವ್ರು ನಮ್ಮ ಶ್ರೀಮತಿ. ಹೌದ್ರಾ? ಭಾಳ ಚೆನ್ನಾಗಿ ಒಳ್ಳೆ ಮಂದಿ. ಹುಡುಗ ಭಾಳ ಸೈಲೆಂಟ್ ಕಣ್ಣಂಗೆ ಕಾಣ್ತಾನ. ಇಲ್ಲ ಭಾಳ ಮಾತಾಡಿಲ್ಲ. ಅಲ್ಲ ಅಲ್ಲಿ ದನ ಕರ್ಗಳು ಹೊರಗೆ ಹಂಗೆ ಬಿಟ್ಟು ಬಂದು ಒತ್ತಕತ್ತಿ ಕರಿ ಅಂತ ಹೇಳ್ಬಿಡು ಹೇಳು ಮಗಳ. ತಡಿಯ ಬಂದಿಂದ ಹಂಗೆ ಹಾಕತ್ತೇನ ಮತ್ತೆ ರೆಡಿಯಾಗಿ ಬರ್ಬೇಕಲ್ಲ. ಏನು ಅವಸರ ಮಾಡ್ತೀವಿ? ಒಂದು ತಾಸು ಕಣ್ಣಿಯಾಗಿರ್ತಾವೆ. ಸುಮ್ಮನೆ ರವಿಯಲ್ಲಿ ಹೋಗ್ತಾವ.
ಆಯ್ತು ಹೋಗಮ್ಮ ತಗ ಕುಡಿತೀಯನ ಒತ್ತಕತ್ತಿ ಕರೆ ತಡಿ 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 ಸ್ವಲ್ಪ ಗಾಡ ಕಾರಿಸ್ಬಿಡ್ರಿ ಯಾಕಂದ್ರೆ ಹೊಲ್ದಾಗ ಎತ್ತು ಪತ್ತು ಕಟ್ಟಿ ಬಂದಾವ ಹೋಕಾರಂತೆ ಗೀತಾ ಒಳಗ್ ಬರ್ರಿ ಸ್ವಲ್ಪ. ಬರ್ರಿ ಕರ್ದಿದ್ದಂಗೆ ಅದ ಸರಿ ಏನು ಬಂದಾರಲ್ಲಿ ಏನು ನಿಂದ ನೋಡಿದ್ರೆ ಸಪ್ಪಗದ ನಮ್ಗೇನು ಚಂದ ಅದ ಸಪ್ಪು ನಮ್ಮ ಹುಡಿ ನೋಡಿದ್ರೆ ಬಂಗಾರ ಇದ್ದಂಗೆ ಐತಿ ಮತ್ತೆ ಹಂಗ ಏನು ಹೌದು ಅದಕ್ಕೆ ಹೆಣ್ಮಕ್ಳು ತಲೆ ಶಾರ್ಪ್ ಅಂತ ವಿಚಾರ ಮಾಡಂಬ ಮಗಳೊಂದ ಕರ್ಕಂಬ ನೋಡಂಬ ಸರಿ ನಡಿ. ಇನ್ನೂ ಟೈಮ್ ಐತಿ ಬಾ ಆಯ್ತು ನೀವು ಕರ್ಕೊಂಬರ್ತೀನಿ. ಬಾ ಬಾ ಜಲ್ದಿ ಕರ್ಕಂಬ ಬಂದ್ರು ಬರ್ಲಿ ಬರ್ಲಿ ಬರ್ತಾರೆ. ಮತ್ತೇನ್ ದುರ್ಗಪ್ಪ ಊರಾಗ ಮಳಿ ಬೆಳಿ ಎಲ್ಲ ಚೆನ್ನಾಗದಾವಿಲ್ಲ? ಈ ವರ್ಷ ಎಲ್ಲಿದ್ದ ಮಳಿತಾರಂದ್ಯಪ್ಪ, ಈ ವರ್ಷ ಭಾಳ ಕಮ್ಮಿ ಆಗಿಬಿಟ್ಟು ಚಜ್ಜಿ ಬೆಳ್ಸಿ ಮೇಲೆ ಒಣಗಿ ಹೋಗ್ಬಿಟ್ಟು ಯಾಕಲೆ ಭಾಳ ತೆಗವೈತಿ ಈ ವರ್ಷ ಜೀವನ ಮಾಡೋದು. ಬಂದು ನೋಡಪ್ಪ ಬರ್ಲಿ ಬರ್ಲಿ. ಸುಮ್ಮನಿದ್ಲೆ ನೀನು ಎಲ್ಲಿ ಬಂಗಾರ ಆಗೈತಿ, ಗಿಳಿ ಮರಿ ಆಗೈತಿ ಕಂದಮ್ಮ. ಅಯ್ಯೋ ಅಯ್ಯೋ ನೋಡು ಸ್ವಲ್ಪ ಭಾರಿ ಐತಿ ನೋಡ್ಲಿ ಚಾವು ಸಾಕ ಕಮ್ಮಿ ಏ ದುರ್ಗ ಮಕ ನೋಡಂತ ಹೇಳಿ. ಏಯ್ ಅವನು ನನ್ನ ಮಾತು ಕೇಳೋದಿಲ್ಲ ಪ್ಯಾಪ್, ನೀನು ಹೇಳು. ಮನೆ ಕೂತ್ಕೊಂಡ್ಲಿ ಹುಡುಗಿ ಮನ್ಸಿಗೆ ಬಂದ್ರಪ್ಪ? ಇಲ್ಲ, ನಮ್ಮ ಹುಡುಗ ನೋಡ್ತಾನ. ನಿಮ್ಮ ಹುಡುಗ ಅವಾಗ್ಲಿದ್ದ ನೋಡಕತ್ತಿ ನಿಮ್ಮ ಮಕನ ಎತ್ತ ಹೋಲ್ತದ. ಇಲ್ಲ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ. ಹೌದು, ಇರ್ಬೇಕು. ಹುಡುಗನ್ ನೋಡ್ದೇನೆ, ನೋಡು ಒಂದ್ಸಲ ಹುಡುಗ ಚಂದ ಅದ, ನೋಡು ಸ್ವಲ್ಪ ನೋಡಮ್ಮ ಒಂದ್ಸಲ ಚಂದ ಅದ ನೋಡು. ನೀನು ಸ್ವಲ್ಪ ಗೋಡೆ ಎತ್ತಿ ತೋರ್ಸಲಿ, ನೋಡವಲ್ಲ ಅವನ್ನ. ಸಾಕಾಗಿ ಹೋಗ್ತಾರೆ. ಏಯ್ ಗೋಡೆ ನೋಡಲೇ ಇಲ್ಲದ ನೋಡ, ಅದ ಹುಡುಗಿ ನೋಡ ನೋಡಪ್ಪ ಸ್ವಲ್ಪ ನೋಡ. ಯಾಕ್ರಿ ನಾನು ಹೇಳಿದ್ದು ಇಷ್ಟ ಆಗಲಿಲ್ವಾ? ಇಲ್ಲ, ನೀವು ಹೇಳಿದ್ದು ತುಂಬ ಇಷ್ಟ ಆಯಿತು. ಹೌದಾ? ನಾನು ನಿಮ್ಗೊಂದು ಕೇಳಲ್ಲ, ನನಗೊಂದು ಆಸೆ ಇದೆ, ನೆರವೇರಿಸ್ತೀರಾ? ಹೇಳ್ರಿ. ನನ್ನನ್ನು ನೋಡೋಕೆ ಬಂದಾಗ ನಾನು ಕೊಡಿಸಿದ್ದಿದೆ ಬಟ್ಟೆಯಲ್ಲಿ ನೀವು ಬರಬೇಕು. ಅಷ್ಟೇನಾ? ಸರಿ ಬಿಡಿ. ಇದ ಹುಡುಗಿ ನೋಡ್ಲಿ. ಒಪ್ಪಿಗೆ ಆಗಿದ್ದಂಗೆ ಐತೆ. ಏನಪ್ಪ ಹುಡುಗಿ ಮನ್ಸಿಗೆ ಬಂತ? ನೀವು ಹೆಂಗೆ ಹೇಳ್ತೀರ ಹಂಗಪ್ಪ. ಬೀಗರ್ದು ಇಟ್ಟು ಮತ್ತೆ ಅನುಮತಿ ಕೇಳೇ ಬಿಡಣ. ಯವ್ವ ಹುಡುಗನ ನೋಡಿದ್ಯಾ? ಹ್ಞೂ ಅಪ್ಪಾಜಿ. ನಿನಗೆ ಒಪ್ಪಿಗೆ ಅದನಿಲ್ಲ? ನೀವು ಹೆಂಗೆ ಹೇಳ್ತೀರೋ ಹಾಗೆ ಅಪ್ಪಾಜಿ. ಅಲ್ಲ ದುರ್ಗಪ್ಪ, ಹುಡುಗ ಒಪ್ಪಿಗೆ ಆಗೈತಿ, ಅವ್ರ ಅಭಿಪ್ರಾಯ ಕೇಳ್ಬಿಡ. ನೋಡ್ರಿ, ಮತ್ತೆ ನಮ್ಮ ಹುಡುಗದ ಮನಸ್ಸಿಗೆ ಬಂದೈತಿ, ಮತ್ತೆ ನಿಮ್ಮ ಅಭಿಪ್ರಾಯ ಇಟ್ಟು ತಿಳಿಸಿಬಿಟ್ರೆ ನಮಗೆ ಒಪ್ಪಿಗೆ ಆಯ್ತಪ್ಪ. ಎಲ್ಲ ಕರೆಕ್ಟ್ ಬಿಡು. ಹುಡುಗನ ಬಗ್ಗೆ ಓದೇನ ಇಲ್ಲ, ಏನು ಕೆಲಸ ಮಾಡ್ಕೊಂಡ ಸ್ವಲ್ಪ ಕೇಳು. ಹೌದು ಕೇಳ್ತಾರೆ. ಹೌದು ಕೇಳು. ಅಂದಾಗ ಹುಡುಗಿ ಏನು ಕೆಲಸ ಮಾಡಕತ್ತೇನೆ ಏನು ಹೇಳಲ್ಲ ನೀವು? ನಾನೊಬ್ಬ ರೈತ ಸರ್. ಬೆಳಗ್ಗೆ ಎದ್ದು ಹಾಲು ಕರೆದು ಹೊಲ್ದಕ್ಕೆ ಹೋಗಿ ದನಗಳಿಗೆ ಮೇವು ತೊಗೊಂಬಂದು ಮೇವು ಹಾಕಿ ಮತ್ತೆ ಹೊಲ್ದಕ್ಕೆ ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿಕೊಂಡು ನಮ್ಮ ಅಪ್ಪನ ಜೊತೆಗೆ ನಾನು ಇರ್ತೀನಿ. ಹೊಲದಲ್ಲೇ ಕೆಲಸ ಮಾಡ್ಕೊಂಡು ನಾನೊಬ್ಬ ರೈತ ಸರ್. ದುರ್ಗಪ್ಪ,
ನಿಮ್ಮ ಹುಡುಗ ನಮಗೇನು ಒಪ್ಪಿಗೆ, ಆದ್ರೆ ರೈತ ಅದೀನಿ ಅನ್ನಲ್ಲ, ಸ್ವಲ್ಪ ನಾವು ವಿಚಾರ ಮಾಡ್ಬೇಕಾತ. ನಾನು ದೊಡ್ಡ ಕಂಪ್ನ್ಯಾಗ ಕೆಲಸ ಮಾಡಕತ್ತೀನಿ. ಸನ್ಯಾದ್ರಾಗ ನನ್ನ ಮಗಳು ಅಲ್ಲೇ ಅಪಾಯಿಂಟ್ ಆಗತ್ತ. ತಿಂಗಳ 30,000 ಸ್ಯಾಲ್ರಿ ಬರಕತ್ತೈತಿ. ಅದೇ ಕಂಪ್ನಿಗೆ ನಿಮ್ಮ ಹುಡುಗನ್ನ ಸೇರಿಸ್ತೀವಿ ಅಂದ್ರೆ ನಮ್ಮ ಹುಡುಗಿನ ಮದುವೆ ಆಗ್ತಾವ. ನೀನು ಒಳಗೆ ಹೋಗು. ಸರ್, ನಾನೇನು ಓದೇ ಇಲ್ಲ, ನಾನೊಬ್ಬ ರೈತ, ನನಗಷ್ಟೇ ಗೊತ್ತಿರೋದು. ಏನು ಓದೇ ಇಲ್ಲ? ಏನು ಸಂಸ್ಕಾರ ಇಲ್ಲದ ಹುಡುಗನ ಕರ್ಕೊಂಬಂದು ನಮ್ಮ ಹುಡುಗಿನ ತೋರಿಸಿದೆ? ನನಗೆ ಆಯ್ತು. ಏನು ಸರ್, ರೈತ ಅಂದ್ರೆ ಅಷ್ಟು ಅಗಲ್ ಮಾಡ್ರೆ ನೀವು? ಸಾಮಾನ್ಯವಾಗಿ ಓಟ್ ಹಾಕೋ ನಿಮ್ಮಂಥವರಿಂದ ಹಿಡಿದು ರಾಜಕೀಯ ಮಾಡೋ ರಾಜಕಾರಣಿಗಳು ತಿನ್ನೋದು ನಮ್ಮಂಥ ರೈತರು ಬೆಳೆಸಿದ ಅನ್ನನೇ. ನೀವು ಇಷ್ಟೊಂದು ಓದಿರೋ ಥರ ಮಾತಾಡ್ತಿರಲ್ಲ. ನೀವು ಓದಿರೋ ಇಷ್ಟು ಪುಸ್ತಕಗಳಲ್ಲಿ ರೈತ ದೇಶದ ಬೆನ್ನೆಲುಬು ಅಂತ ಒಂದು ವಾಕ್ಯ ಕೂಡ ನೀವು ಓದಿಲ್ವಾ? ಓದಿದ್ರೆ ಬರೋದು ಜ್ಞಾನ, ಭೂಮಿಗೆ ಬಿದ್ದರೆ ಬರೋದು ಸಂಸ್ಕಾರ. ಮೊದಲು ಸಂಸ್ಕಾರ ಕಲಿ ಸರ್, ಆಮೇಲೆ ಜ್ಞಾನ ಬಂದೇ ಬರ್ತದೆ. ಸರ, ನೀವು ತಿಂತಿರಲ್ಲ ಅನ್ನನ, ಆ ಅನ್ನದ ಮಾಲೀಕ ರೈತ, ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನೀವು ಬೇರೆಯವ್ರ ಕಂಪ್ನಿಯಲ್ಲಿ ಹೋಗಿ ಕೆಲಸ ಮಾಡ್ತಿರಲ್ಲ, ಅದೇ ಥರ ಹೊಲ್ದಾಗ ಬಂದು ದುಡೀರಿ. ಅವಾಗ ನೀವು 4-6 ಜನಕ್ಕೆ ಅನ್ನ ಹಾಕ್ತೀರಾ. ಬನ್ನಿಯಪ್ಪ, ಇಂಥವ್ರ ಜೊತೆ ಏನು ರೈತ ಅಂತೇಳಿ ಬರೀ ಬಿಟ್ಟಿ ಬಿಡೋದು ತಗೋಬೇಡ್ರು. 4 ಅಕ್ಷರ ಕಲಿಯೋಕ್ಕೆ ಯೋಗ್ಯತೆ ಇಲ್ಲ, ಬಿಟ್ಟಿ ಭಾಷಣ ಬಲು ಜೋರು ಹೇಳ್ತೀರಿ ನೀವು. ಅನ್ಎಜುಕೇಟೆಡ್ ಫೂಲ್ಸ್. ರೈತ ಅಂತ ಹೇಳ್ಕೊಂಡು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಸಿಂಪತಿ ತೋರ್ಸೋಣದೇ ಆಗ್ಬಿಡ್ತಿಲ್ಲ. ನಿಮ್ಮ ರೈತದ್ದು ನೋಡಿಲ್ಲ ನಾನು. ತಪ್ಪೆಲ್ಲ ನಿಮ್ದಲ್ಲ ಸರ್, ನಮ್ಮದೇ. ಹೇಗೆಂದರೆ, ಮಾರ್ಕೆಟಿಗೆ ಬರೋ ಒಂದು ವಸ್ತುವಿನ ಬೆಲೆ ಅದರ ಮಾಲೀಕನೇ ನಿಗದಿ ಮಾಡಿರ್ತಾನೆ. ಅದೇ ಥರ ರೈತ ಬೆಳೆದ ಬೆಳೆಗೆ ತಾನೇ ಬೆಲೆ ನಿಗದಿ ಮಾಡಿದ್ನಪ್ಪ ಅಂತಂದರೆ ಈ ಪ್ರಪಂಚದಾಗ ಅವನಷ್ಟು ಶ್ರೀಮಂತ ಯಾರೂ ಇರ್ತಿದ್ದಿಲ್ಲ. ಸರ್, ನಿಮ್ಮ ಥರ ತಲೆ ಓಡಿಸಿ ನಮ್ಮ ರೈತರೆಲ್ಲರೂ ಸೇರಿ ಸ್ಟ್ರೈಕ್ ಮಾಡಿದ್ರಪ್ಪ ಅಂದರೆ ನೀವೇನು ಸರ್ ತಿಂತಿದ್ದೀರಿ ಹೊಟ್ಟೆಗೆ? ಅನ್ಎಜುಕೇಟೆಡ್ ಫೂಲ್ಸ್ ಅಂದ್ರಲ್ಲ, ಅದಕ್ಕೆ ನಿಮ್ಮಂಥ ನಿಯತ್ತಿಲ್ಲದ ನಾಯಿಗಳಿಗೆ ಇನ್ನೂ ನಮ್ಮ ದೇಶದಲ್ಲಿ ಅನ್ನ ಹಾಕ್ತಾ ಇದ್ದೀವಿ. ನಿಮ್ಮಂಥವ್ರಿಗೆ ಅನ್ನ ಹಾಕಿನೇ ನಮ್ಮ ರೈತರು ಸಾಲದಲ್ಲಿ ಸಾಯಕತ್ತಾರ. ಏನು ನಿನ್ನ ಮಗ ಓದಿಲ್ಲ ಅಂತ ಮಾಡಿದ್ದೆ? ಭಾರಿ ಶಾಣ್ಯದನಪ್ಪ, ಭಾರಿ ಮಾತಾಡ್ತಾನೆ. ನಾನು ಕೂಲಿ ನಾಲಿ ಮಾಡಿ ಅವನಿಗೆ ಸಾಲಿ ಕಳಿಸಿನಲ್ಲ, ಅವನು ಅದನ್ನು ತಿಳ್ಕೊಂಡು ಭಾಳ ಓದ್ಯಾನ. ಹೌದೇ? ಏನೇ ಆಗಲಿ ಒಂದು ನೆನಪಿಟ್ಕೊಳ್ಳಿ ಸರ್, ಈಗಿರೋ ಎಲ್ಲ ಕಂಪ್ನಿಗಳು ಒಂದಲ್ಲ ಒಂದಿನ ನೆಲಕ್ಕೆ ಬೀಳ್ಬೋದು ಸರ್. ಆದರೆ ನೆಲದಲ್ಲಿಂದ್ರೆ ಹೇಳೋ ಒಂದೇ ಒಂದು ಕಂಪ್ನಿ ಅಂದರೆ ಅದು ನಮ್ಮ ರೈತರ ಕಂಪ್ನಿ ಮಾತ್ರ ಸರ್. ಬೆಳೆ ಬೆಳೆಯೋ ರೈತನಿಗೆ ತಿನ್ನೋ ಅನ್ನಕ್ಕೆ ಮೊದಲು ಬೆಲೆ ಕೊಡಿ ಸರ್, ಆಮೇಲೆ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಮಾತಾಡಿ. ನೋಡ್ರಿ ಗೌಡ್ರೆ, ಶಾಣೆತನ ಇಲ್ಲ ಅಂತಿದ್ರಿ, ಹೆಂಗೆ ಮಾತಾಡಿದ ನಮ್ಮ ಹುಡುಗ? ಏನ್ರಿ ಹಂಗೆ ಮಾತಾಡಿದ್ರೆ ಇದೈತೆ ಅಂತ ಹಂಗೆ ಮಾತಾಡಬಾರ್ರಿ. ಕಾಲು ಹಿಡ್ಕೊಂಡು ಕನ್ಯಾ ಕೊಡ್ತಂದ್ರು ನಿಮ್ಮಂತರ ಮನೆಗೆ ನನಗೆ ಕನ್ಯಾ ಬೇಕಾಗಿಲ್ಲ. ಏ ದುರ್ಗಪ್ಪ, ಹೋಗೋಣ. ಮನೆ ಕನ್ಯಾ ತಗೊಂಡು ನಾನು ನನ್ನ ಮಕ್ಕಳು ಚಲೋ ಇರ್ತೇವಂತ ಏನೈತಿ? ಅಲ್ಲ, ಹೋಗೋಣ. ನಾನೇನು ಸ್ವಲ್ಪ ಗುಣ ಆಗತಿ, ಒಳ್ಳೆ ಮಧ್ಯಾಹ್ನ ಅಂತ ಕರ್ಕೊಂಬಂದಪ್ಪ. ಇವು ಯಾವ ನಮ್ಮನೆ ಮಾತಾಡ್ತಾನೆ ಗೌಡ?
ಅಪ್ಪ 2 ನಿಮಿಷ ಮಾತಾಡ್ಕೊಂಡು ಬರ್ತೀನಪ್ಪ, ಪ್ಲೀಸ್ ಅಪ್ಪ. ನಿಮ್ಮಪ್ಪಗ ನೌಕರಿ ದಳಿಯನ ಬೇಕಲ್ಲ, ಇನ್ನೊಂದು ಸ್ವಲ್ಪ ದಿನದಾಗ ನೌಕರಿ ಮಾಡ್ಕೊಂಬಂದು ನಿಮ್ಮಪ್ಪನ ಮುಂದೆ ನಿಂತು ಕೇಳ್ತೀನಿ, ಅವಾಗ ನೀನು ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನನ್ನ ಪ್ರೀತಿ ಬೇಕಂದ್ರೆ ನೀನು ಕಾಯಬೇಕು. ಆಯಿತು ಮಲ್ಲು, ನಿನ್ನ ಪ್ರೀತಿಗೋಸ್ಕರ ನಾನು ಕಾಯ್ತೀನಿ.